ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೋಡಿ, ಶುಕ್ರ ಅಂತಂದ್ರೆ ಭೋಗ, ಭಾಗ್ಯ, ನೇಮ್, ಫೇಮ್, ಸಂತೋಷ, ಸುಖ ಅಂತ ಹೇಳ್ತೀವಿ. ಅದು ಯಾವಾಗ ಪುಣ್ಯ ಗ್ರಹವಾಗಿದ್ದಾಗ, ನಾವು ಇಂದಿನ ಜನ್ಮದಲ್ಲಿ, ನಮ್ಮ ತಂದೆ ತಾಯಿಯ ಜನ್ಮದಲ್ಲಿ ನಾವು ಆ ಒಂದು ಸಂಖ್ಯೆ ಅಥವಾ ಆ ಗ್ರಹದ ಒಂದು ಪ್ರಭಾವ ಪಾಸಿಟಿವ್ ಆಗಿದ್ದಾಗ, ಧನಾತ್ಮಕವಾಗಿದ್ದಾಗ, ಅದು ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಭೋಗ ಭಾಗ್ಯಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಕೊಂಡು ಬರ್ತದೆ, ರಕ್ಷಣೆಯನ್ನು ಕೊಡ್ತದೆ, ಮತ್ತು ಶಾಶ್ವತವಾಗಿರ್ತಕ್ಕಂಥ ಪ್ರೀತಿ, ಪ್ರೇಮ, ಸಂತೋಷವನ್ನು ಕೊಡ್ತದೆ. ಅದೇ ಕರ್ಮಾನುಫಲಗಳು ಏನಾಗುತ್ತೆ ಅಂದರೆ ಪಾಪಕರ್ಮಗಳು, ಪಾಪಗ್ರಹಗಳು ಅಂತ ನಾವು ಕರಿತೀವಿ. ಪಾಪಕರ್ಮಗಳು ನಮ್ಮಲ್ಲಿಂದ ಮಾಡಲ್ಪಟ್ಟಿದ್ರೆ ಅವೇನಾಗ್ತವೆ, ಪಾಪಗ್ರಹಗಳಾಗಿ ಪರಿವರ್ತನೆ ಆಗಿರ್ತವೆ. ಆ ಪಾಪಗ್ರಹಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಯಾವುದೇ ಶುಭಕಾರಕ ಗ್ರಹಗಳಾಗಿದ್ರೂ ಕೂಡ ನಮ್ಮ ಪ್ರಾರಬ್ಧ ಕರ್ಮಗಳಿಂದ, ನಮ್ಮ ಸಂಚಿತ ಕರ್ಮಗಳಿಂದ ನಾವು ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ಗಳೇನಾಗುತ್ತೆ ನೆಗೆಟಿವ್ ಆಗಿ ಕೆಲಸ ಮಾಡಿಬಿಡ್ತವೆ. ಅದಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ, ಯಾವಾಗ ಏನು ಎತ್ತ ಅಂತೇಳಿ ನಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಇವತ್ತಿನ ಕಾಲಮಾನದಲ್ಲಿ ಆಗ್ತಕ್ಕಂತಹ ಈ ಆರೋಗ್ಯ ಬದಲಾವಣೆಗಳಲ್ಲಿ ಇವತ್ತು ನಾವೆಲ್ಲರೂ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ತಗೊಳ್ತಾ ಇರೋದ್ರಿಂದ ನಾವೊಂದಷ್ಟು ಗ್ರಹಗಳು ಮತ್ತು ಅವುಗಳಿಂದ ಬರ್ತಕ್ಕಂತಹ ರೋಗ ಬಾಧೆಗಳ ಬಗ್ಗೆ ಅರಿವನ್ನು ಉಂಟು ಮಾಡ್ಕೊಂಡಿದ್ರೆ, ಎಲ್ಲೋ ಒಂದು ಕಡೆ ಆ ಪರ್ಟಿಕ್ಯುಲರ್ ಗ್ರಹಗಳಿಗೆ ನಿರ್ದಿಷ್ಟವಾದಂಥ ಕಾಯಿಲೆಗಳನ್ನು ನಾವು ಗುರುತಿಸ್ಕೊಂಡಿದ್ರೆ, ಇಂಥ ಕಾಯಿಲೆ ಇಂಥ ಸಂಖ್ಯೆಯಿಂದ ಅಥವಾ ಇಂಥ ಕಾಯಿಲೆ ಇಂಥ ಗ್ರಹದಿಂದ ಬಂದಿರಬಹುದು ಅಂತೇಳಿ ಒಂಚೂರು ನಾಲೆಡ್ಜ್ ಇಟ್ಕೊಂಡ್ಬಿಟ್ರೆ, ವೈದಿಕವಾಗಿರ್ತಕ್ಕಂಥ ಚಿಕಿತ್ಸೆ, ಗ್ರಹ ಚಿಕಿತ್ಸೆ, ಅದಾದ ಮೇಲೆ ಮೆಡಿಕಲ್ ವೈದ್ಯಕೀಯ ಚಿಕಿತ್ಸೆ ಎರಡನ್ನೂ ತಗೊಂಡಾಗ ಏನಾಗುತ್ತೆ, ಅದು ಬ್ಯಾಲೆನ್ಸ್ ಆಗಿ ನಾವೇನು ಮಾಡ್ತೀವಿ, ಆ ಒಂದು ಕರ್ಮ ಫಲಗಳಿಂದ ಅಥವಾ ರೋಗ ಬಾಧೆಗಳಂತಾಗ ನಾನು ಭಾಳಷ್ಟು ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಈಗ ಸಡನ್ನಾಗಿ ಬರ್ತಕ್ಕಂಥ ರೋಗ ಬಾಧೆಗಳು, ಮಧ್ಯಮ ಮಟ್ಟದಲ್ಲಿ ಬರ್ತಕ್ಕಂಥ ರೋಗ ಬಾಧೆಗಳು, ದೀರ್ಘಾವಧಿ ಕಾಯಿಲೆಗಳು, ಇವೆಲ್ಲ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ನಿರ್ದಿಷ್ಟವಾದಂತಹ ಗ್ರಹಗಳು ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಮಾನದಲ್ಲಿ ನಿರ್ದಿಷ್ಟವಾದಂತಹ ರೋಗ ಬಾಧೆಯನ್ನು ನಮಗೆ ಕೊಟ್ಟು ದೀರ್ಘಾವಧಿ ಕಾಯಿಲೆಗಳಾಗಿ ಮಾರ್ಪಡ್ತು ಅಂದರೆ ನಾವು ಇಡೀ ಜೀವಮಾನ ಪೂರ್ತಿ ಮಾತ್ರೆಗಳನ್ನು, ಔಷಧಿಗಳನ್ನು ನಾವೇನು ಮಾಡಬೇಕು, ಆಹಾರವಾಗಿ ತಗೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಇವತ್ತು ಎಷ್ಟೋ ಜನ ಈ ಒಂದು ಪ್ರಕ್ರಿಯೆಯಲ್ಲಿ ಇದ್ದಾರೆ. ಆ ಕಾಯಿಲೆಗಳು, ಆ ರೋಗಗಳು ಬಂದಾಗ ನಮ್ಮ ಶತ್ರುಗೂ ಬರಬೇಡದಪ್ಪ, ನಾನು ಏನೂ ತಪ್ಪು ಮಾಡಲಿಲ್ಲ ಈ ಜನ್ಮದಲ್ಲಿ, ಎಲ್ಲವೂ ಕೂಡ ನಾನು ಒಳ್ಳೆಯದೇ ಮಾಡ್ತಾ ಬಂದೆ, ಒಳ್ಳೆಯದನ್ನೇ ಬಯಸ್ತಾ ಬಂದೆ, ದಾನ, ಧರ್ಮ, ಪೂಜೆ, ಪುನಸ್ಕಾರ ನಾನು ಮಾಡಿದಷ್ಟೇ ಇಲ್ಲ, ನಾನು ಎಲ್ಲ ಮಾಡ್ಕೊಳ್ತಾ ಬಂದರೆ, ಆದರೂ ಕೂಡ ದಿಢೀರನೇ ಇಂಥದ್ದೊಂದು ಕಾಯಿಲೆ ನನಗೆ ಬರುತ್ತೆ ಅಂತ ನಿರೀಕ್ಷಣೆ ಮಾಡಿರಲಿಲ್ಲ, ಆದರೆ ಯಾಕೆ ಬಂತು ಅಂತೇಳಿ ಇವತ್ತು ಭಾಳ ಜನ ಒದ್ದಾಡ್ತಿರ್ತೀರ. ಇದಕ್ಕೆ ಕಾಲಮಾನ ದೋಷ ಅಂತ ನಾವು ಆಗ ಕರಿತಾ ಇರ್ತೀವಿ. ಯಾಕಂದರೆ ಕರ್ಮಫಲಗಳು, ಪಾಪಗ್ರಹಗಳು ನಿರ್ದಿಷ್ಟವಾದ ಕಾಲಮಾನದಲ್ಲಿ ಆಕ್ಟಿವೇಟ್ ಆದಾಗ, ಅಂದರೆ ಇದನ್ನು ನಾವು ಕಾಲದೋಷ, ಕಾಲದೆಶೆ ಭುಕ್ತಿ ಅಂತ ನಾವು ಕರಿತೀವಿ. ಕಾಲದೆಶೆ ಭುಕ್ತಿ ಅಥವಾ ಗ್ರಹ ದೆಶೆ ಅಥವಾ ಗ್ರಹ ಭುಕ್ತಿ ಅಂತ ಕರಿತೀವಿ. ಈ ಪರ್ಟಿಕ್ಯುಲರ್ ಟೈಮ್ಗಳಲ್ಲಿ ಅವು ಆಕ್ಟಿವೇಟ್ ಆದಾಗ ಆ ಆಕ್ಟಿವೇಟ್ ಆಗಿರ್ತಕ್ಕಂತಹ ನಕ್ಷತ್ರ ಭಾಗದಿಂದ ಬರ್ತಕ್ಕಂತಹ ರೋಗ ಬಾಧೆಗಳನ್ನು ಅವು ನಮಗೆ ಧಾರಾಳವಾಗಿ ಕೊಟ್ಬಿಡ್ತವೆ. ನಮಗೆ ಗೊತ್ತೇ ಆಗೋದಿಲ್ಲ. ಭಾಳ ಸದೃಢಕರವಾಗಿರ್ತೀವಿ, ಏನು ಎಲ್ಲ ತಿಂದ್ಕೊಂಡು ಉಣ್ಕೊಂಡು ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಕ್ಕಂಥ ಎಷ್ಟೋ ಜನ ಇವತ್ತು ನಿರ್ದಿಷ್ಟವಾದಂಥ ಕಾಯಿಲೆಗಳಿಗೆ ಬಲಿ ಆದಾಗ ಇವತ್ತು ಕಣ್ಣು ಬಾಯಿ ಬಿಡ್ತಿರ್ತಕ್ಕಂತಹ ಎಷ್ಟೋ ಒಂದು ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಯಾಕೆ ಬರ್ತದೆ, ನಾವೇನೂ ತಪ್ಪು ಮಾಡಲಿಲ್ಲ ಬರ್ತಿದೆ ಅಂತಂದರೆ ಅದು ಪೂರ್ವಜ ಕರ್ಮಫಲಗಳು. ಅದರಲ್ಲಿ ಭಾಳ ವಿಶೇಷವಾಗಿ ಈಗ 5 ಗ್ರಹಗಳ ಒಂದು ರೋಗ ಬಾಧೆಗಳ ಬಗ್ಗೆ ನಿಮಗೊಂದು ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಇವತ್ತು ಕೊಡ್ತಕ್ಕಂತಹ ಮಾಹಿತಿ ಯಾವುದಪ್ಪ ಅಂದರೆ 6, 15, 24 ಅಂದರೆ ಏನು, ಶುಕ್ರ ಗ್ರಹ. ಶುಕ್ರ ನೀಚನಾಗಿದ್ದಾಗ, ನೀಚ ಯಾಕೆ ಆಗ್ತದೆ ಅನ್ನೋದನ್ನು ನಾನು ನಕ್ಷತ್ರ ಕಾರ್ಯಕ್ರಮಗಳಲ್ಲಿ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಒಂದು ಗ್ರಹ ಇನ್ನೊಂದು ಗ್ರಹದಿಂದ ಶಾಪಗ್ರಸ್ತವಾಗಿದ್ದಾಗ, ಅಥವಾ ನಮ್ಮ ಪೂರ್ವಜ ಕರ್ಮಫಲದಲ್ಲಿ ಸ್ತ್ರೀ ದೋಷ, ಸ್ತ್ರೀ ಶಾಪ, ಜ್ಞಾಪಕ ಇಟ್ಕೊಳ್ಳಿ, ಸ್ತ್ರೀ ದೋಷ, ಸ್ತ್ರೀ ಶಾಪ, ಸ್ತ್ರೀ ಯಾವುದೇ ಪರಸ್ತ್ರೀ ಆಗಿರಲಿ, ನಮ್ಮ ಸ್ತ್ರೀ ಆಗಲಿ, ನಮ್ಮ ಕುಟುಂಬದ ಸ್ತ್ರೀ ಆಗಿರಲಿ, ಅದು ಯಾರೇ ಆಗಿರಲಿ, ಅಕ್ಕ, ತಂಗಿ, ತಾಯಿ, ಅಜ್ಜ, ಅಜ್ಜಿ, ಯಾರೇ ಆಗಿರಲಿ, ನಮ್ಮ ಕುಟುಂಬದ ಸ್ತ್ರೀ ಅಥವಾ ಪರಸ್ತ್ರೀ ಅಥವಾ ಅನ್ಯ ಸ್ತ್ರೀ ಯಾರಿಗೆ ಆಗಿರಲಿ, ನಮ್ಮಿಂದ ನೋವುಂಟು ಆಗಿದ್ದರೆ, ನೆನ್ಪಿಟ್ಕೊಳ್ಳಿ, ನೋವಾಗಿದ್ರೆ, ಅನ್ಯಾಯ ಆಗಿದ್ರೆ, ಅಪರಾಧ ಆಗಿದ್ರೆ, ಅವರ ಕಣ್ಣೀರಿನ ಒಂದೊಂದು ಬಿಂದುಗಳು ಕೂಡ ನಮಗೆ ಯಾರು ಅದಕ್ಕೆ ಕಾರಣರಾಗಿರ್ತಾರೆ ಅವ್ರಿಗೆ ಈ ಸ್ತ್ರೀ ಶಾಪ ಅಥವಾ ಸ್ತ್ರೀ ದೋಷವನ್ನು ತಂದುಕೊಡ್ತದೆ. ಆ ಸ್ತ್ರೀ ದೋಷ, ಸ್ತ್ರೀ ಶಾಪದ ಇನ್ನೊಂದು ಮುಖವಾಡವೇ ಶುಕ್ರಗ್ರಹ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಆದರೂ ಕೂಡ ಮಾಡಬಾರದ ಅಪರಾಧ ಕ್ರಿಯೆಗಳನ್ನು ಈ ಜನ್ಮದಲ್ಲೂ ಕೂಡ ಮಾಡ್ಕೊಂಡು ಬಂದಿರ್ತಾರೆ.
ಯಾಕಂದರೆ ಇಂದು ಜನ್ಮದ ಕರ್ಮ ಫಲಗಳದು. ಈ ಜನ್ಮದಲ್ಲೂ ಕೂಡ ಮಾಡ್ತಿರ್ತದೆ. ಯಾಕಂದರೆ ಕೊಡ ತುಂಬಬೇಕಲ್ವಾ, ಕೊಡ ತುಂಬಿದಾಗ್ಲೇ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕೊಡ ತುಂಬಿ 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 ಒಂದು ಯಾವುದೋ ಒಂದು ಕಾಲಮಾನದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ನಾವು ಶುಕ್ರ ದಶೆ ಅಂತ ನಾವು ಕರಿತೀವಿ. ಶುಕ್ರ ದಶೆ ಅಂದರೆ ಎಲ್ಲರೂ ತಿಳ್ಕೊಂಡಿರ್ತಕ್ಕಂಥ ಏನಪ್ಪ ಅಂತಂದರೆ, ಓ ಇಲ್ಲಿಂದ ಶುರು ಆಯಿತು ರಾಜಯೋಗ, ಅಬ್ಬಾ ಏನು ದನ ಕನಕಾದಿಗಳು, ವಾಹನ ವೈಭೋಗ, ಅಧಿಕಾರ, ಸುಖ ದುಃಖ ಎಲ್ಲವೂ ಕೂಡ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಬರ್ತಕ್ಕಂಥದ್ದು ಅಂತಕ್ಕಂಥದ್ದು. ಆದರೆ ಆ ಶುಕ್ರ ಅಂತಕ್ಕಂಥ ಕಾಂಬಿನೇಷನ್ ಜೊತೆಗೆ ಈ ಶನಿ ಸಂಯೋಗ ಅಥವಾ ಸೂರ್ಯನ ಸಂಯೋಗ ಅಥವಾ ಕುಜನ ಸಂಯೋಗ, ರಾಹುವಿನ ಸಂಯೋಗ ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ನೋಡ್ಕೊಳ್ಳಿ ನಿಮ್ಮ ಬದುಕು ಯಾವ ರೀತಿ ಮೂರಾ ಬಟ್ಟೆ ಆಗಿದೆ ಅಂತೇಳಿ. ಯಾಕಂದರೆ ಆ ಪರ್ಟಿಕ್ಯುಲರ್ ಸಮಯಗಳನ್ನು ನಾವು ನೋಡ್ಕೊಳ್ದಿದ್ದಾಗ ನಮಗೆ ಬರ್ತಕ್ಕಂತಹ ಈ ಅಸಹ್ಯಕರವಾಗಿರ್ತಕ್ಕಂಥ ಕಾಯಿಲೆಗಳನ್ನು ನೋಡಿಕೊಂಡಾಗ ನಾವು ಅದನ್ನು ಹುಡುಕ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಪ್ರಪಂಚದಲ್ಲಿ ಬಹಿರಂಗವಾಗಿ ಹೇಳ್ಕೊಡ್ತಕ್ಕಂಥ ಕಾಯಿಲೆಗಳಿಂದ ಎಷ್ಟೋ ಲಕ್ಷಾಂತರ ಜನ ಇವತ್ತು ನರಳ್ತಾ ಇದ್ದಾರೆ. ಅದನ್ನು ಹೇಳ್ಕೊಳಕ್ಕಾಗಲ್ಲ, ತೋರಿಸ್ಕೊಳಕ್ಕಲ್ಲ. ಡಾಕ್ಟ್ರ್ ಹತ್ರ ಹೋಗೋದಕ್ಕೂ ನಾಚಿಕೆ, ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದಕ್ಕೂ ನಾಚಿಕೆ. ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥಂದರೆ ಆ ಪರ್ಟಿಕ್ಯುಲರ್ ಪಾರ್ಟ್ಗಳಲ್ಲಿ ಕೊಡ್ತಕ್ಕಂತಹ ಈ ಘನಘೋರವಾಗಿರ್ತಕ್ಕಂಥ ಕಾಯಿಲೆಗಳನ್ನು ಈ ಶಾಪಗ್ರಸ್ತವಾಗಿರ್ತಕ್ಕಂತಹ ಅಥವಾ ಪಾಪಗ್ರಹವಾಗಿ ನಿಮ್ಮ ಜನ್ಮದಲ್ಲಿ ನಿಮ್ಮ ಜಾತದಲ್ಲಿ ಸರಿಯಾದ ಒಂದು ಸಮಯದಲ್ಲಿ ಪ್ರಭಾವಿತವಾಗಿ ಕೆಲಸ ಮಾಡ್ತೇನೆ ಅಂತಂದರೆ ಅದು ಮೊದಲನೇ ತಿಳ್ಕೊಳ್ತಕ್ಕಂಥದ್ದು ಲೈಂಗಿಕ ರೋಗಗಳು ಅಂತ ನಾವು ಕರಿತೀವಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ನಾನು ಆಗಲೇ ಹೇಳಿದೆ, ಅಸಹ್ಯ, ಮುಜುಗರ, ತೋರಿಸ್ಕೊಳ್ಳೋದಕ್ಕೆ ನಾಚಿಕೆ, ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅಂತೇಳಿ ಎಷ್ಟು ಲಕ್ಷಾಂತರ ಜನ ಇವತ್ತು ಒಳಗಡೆ ಅದನ್ನು ಅನುಭವಿಸ್ಕೊಂಡು ಇವತ್ತು ನಾವು ಈ ಒಂದು ನರಕವನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಅವ್ರ ಬಾಯಲ್ಲಿ ಬರೋದು ಒಂದೇ ಮಾತು, ನನ್ನನ್ನು ಬೇಗ ಕರ್ಕೋಬಾರ್ದ ದೇವರು, ಬೇಗ ಸಾಯಬಾರ್ದ ಅಂತೇಳಿ. ಕೆಲವರು ಆತ್ಮಹತ್ಯೆಗೂ ಕೂಡ ಪ್ರಯತ್ನಗಳು ಪಡ್ತಾರೆ. ಹೇಳ್ಕೊಳಕ್ಕಾಗಲ್ಲ, ಮುಜುಗರ, ಆತ್ಮಹತ್ಯೆ ಕೂಡ ಪ್ರಯತ್ನ ಪಡ್ತಾರೆ. ಆಗ ಆಗೋದಿಲ್ಲ, ಆತ್ಮಹತ್ಯೆ ಕೂಡ ಆಗೋದಿಲ್ಲ. ಯಾಕಂದರೆ ಅದು ಅನುಭವಿಸಿ ತೀರಬೇಕು ಅಂತಿರುತ್ತೆ. ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಮಾನದಲ್ಲಿ ನಿರ್ದಿಷ್ಟವಾದಂತಹ ಲೆಕ್ಕಾಚಾರದಲ್ಲಿ ಅವು ನಿಮ್ಮನ್ನು ಬೇಗ ಸಾಯೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಅನುಭವಿಸ್ಬೇಕು, ನೀವು ಅನುಭವಿಸಿದ ಅದಕ್ಕೇನು ಬೆಲೆ ಇರುತ್ತೆ. ಅದಕ್ಕೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ಮಾಡಿಕೊಡ್ತಾನೆ. ಅದು ಒಂದಾಯಿತು. ಅದಾದಮೇಲೆ ವಿಶೇಷವಾಗಿ ಹೆಣ್ಣುಮಕ್ಕಳು ತಗೊಂಡಾಗ ಗರ್ಭಾಶಯ ಸಂಬಂಧಪಟ್ಟಂಥ ಎಲ್ಲ ತೊಂದರೆಗಳು, ಲೈಂಗಿಕ ಅಂಗಗಳ ಜೊತೆಗೆ ಗರ್ಭಾಶಯ ಸಂಬಂಧಪಟ್ಟಂಥ ಹಲವಾರು ತೊಂದರೆಗಳನ್ನು ಈ ಶುಕ್ರ ಗ್ರಹ ಅಂತಕ್ಕಂಥದ್ದು ಮಾಡಿಕೊಡ್ತಾನೆ. ಶುಕ್ರ ಅಂತಂದರೆ ವೀರ್ಯಕಾರಕ ಅಂತ ನಾವು ಕರಿತೀವಿ. ಗಂಡಸಿಗೆ ಪುರುಷತ್ವದ ಸಂಕೇತ ಅಂತಂದರೆ ಶುಕ್ರ ಗ್ರಹ ಅಂತ ಕರಿತೀವಿ. ಅಲ್ಲಿ ಎಷ್ಟೋ ಜನಕ್ಕೆ ಅದರ ಒಂದು ಭಾಗವಿಲ್ಲದಾಗ ಅದು ಒಂದು ಕೂಡ ಡಿಸೀಸ್ ಅಂತ ನಾವು ನಿರ್ಧಾರ ಮಾಡ್ತೀವಿ. ಯಾಕಂದರೆ ಸಂತಾನ ಭಾಗ್ಯ ಇರೋದಿಲ್ಲ, ಮಕ್ಕಳಾಗೋದಿಲ್ಲ. ಎಷ್ಟೋ ಜನ ಗಂಡಸರಿಗೆ ಇವತ್ತು ಮಕ್ಕಳಾಗೋದಿಲ್ಲ. ಹಿಂದೆ ಇತ್ತು ಎಲ್ಲ ಹೆಣ್ಮಕ್ಳ ಮೇಲೆ ಅಪವಾದನ ಹೊರಿಸ್ತಾ ಇದ್ರು. ಆದರೆ ಇವತ್ತು ಗಂಡಿನ ಒಂದು ಪುರುಷತ್ವವನ್ನು ಪರೀಕ್ಷೆ ಮಾಡಿದಾಗ ಅಲ್ಲಿ ವೀರ್ಯಾಣು ಕಣಗಳ ಒಂದು ಸತ್ವ ಬಹಳ ದುರ್ಬಲವಾಗಿರೋದ್ರಿಂದ ಅದು ಇವತ್ತು ಸಂತಾನಕ್ಕೆ ಬಹಳ ತೊಂದರೆ ಉಂಟು ಮಾಡ್ತಾ ಇರೋದ್ರಿಂದ ಇವತ್ತು ಎಷ್ಟೋ ಜನ ಗಂಡಸರಿಗೆ ಗೊತ್ತಿದ್ರೂ ಕೂಡ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾದ್ಮೇಲೂ ಕೂಡ ಅದನ್ನು ಹೇಳ್ಕೊಳಕ್ಕಾದ ಪರಿಸ್ಥಿತಿಗಳಿದ್ದಾರೆ. ಗೊತ್ತಾದ್ರೂ ಕೂಡ ಅದರ ಚಿಕಿತ್ಸೆ ಕಡೆ ಗೊತ್ತಾಗದೆ ಅಥವಾ ಜಾತಕದಲ್ಲಿರ್ತಕ್ಕಂತಹ ಆ ದೋಷಗಳ ಮೊರೆ ಹೋಗದೆ ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ವಿಚ್ಛೇದನಗಳ ಕಾರಣ ಆಗಿದ್ದಾರೆ ಅಂತಂದರೆ ಇವತ್ತು ಇದನ್ನು ಯಾರು ಬಹಿರಂಗ ಹೇಳ್ಕೊಳ್ಳಲ್ಲ. ಕೆಲವರು ಹೇಳ್ಕೊಂಡ್ಬಿಡ್ತಾರೆ ಓಪನಾಗೆ ಹಾಗೆ ಹೀಗೆ ಅಂತೇಳಿ. ಆದರೆ ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಶುಕ್ರ ಅಂತಕ್ಕಂತಹ ಒಂದು ಪರಿಜ್ಞಾನ ಇವತ್ತೇನು ಇಟ್ಕೊಂಡ್ಬಿಟ್ಟ ಅಂದಾಗ ಅಥವಾ ಈ ಕಾರ್ಯಕ್ರಮ ನೋಡ್ತಾ ಓ ಇದು ನಮ್ಮಲ್ಲೂ ಇದೆ ಈ ಥರ ಕೇಸು, ಇದು ಇದಕ್ಕೇನ ಕಾರಣ ತಿಳ್ಕೊಂಡಾಗ ಆ ಭಾಗದ ಒಂದು ಚಿಕಿತ್ಸೆಯನ್ನು ಕೂಡ ನೀವು ಮಾಡ್ಕೊಳ್ತಕ್ಕಂಥದ್ದು ಈ ದೋಷ ಪರಿಹಾರಗಳಿಗೆ ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು. ಅದಾದಮೇಲೆ ಮೂತ್ರಾಶಯ ಸಂಬಂಧಪಟ್ಟಂತಹ ವಿಕಾರತೆಗಳನ್ನು ನಾವು ಈ ಶುಕ್ರಗೆ ಸಂಬಂಧಪಟ್ಟಂಥ ಲೆಕ್ಕಾಚಾರಗಳಲ್ಲಿ ನೋಡ್ಕೊಳ್ಳೋದಕ್ಕೆ ಭಾಳ ಈಸಿ ಆಗ್ತದೆ. ಇದು ಹೆಣ್ಣಿಗೂ ಅನ್ವಯ ಆಗುತ್ತೆ, ಗಂಡಿಗೂ ಕೂಡ ಅನ್ವಯ ಆಗ್ತದೆ. ಇದರಲ್ಲಿ ಯಾರೂ ಮೇಲು ಕೇಳಿಲ್ಲ. ಯಾಕಂದರೆ ಹೆಣ್ಣು ಮಾತ್ರ ಶುಕ್ರ ತೊಂದರೆ ಕೊಡಲ್ಲ ಅಂತಕ್ಕಂಥದ್ದು ಎಷ್ಟೋ ಜನಲಿದೆ. ಇಲ್ಲ, ಹೆಣ್ಣು ಅಂದರೆ ಶುಕ್ರನೇ. ಆದರೆ ಶುಕ್ರ ನೀಚನಾಗಿ ಪರಿವರ್ತನೆ ಆದಾಗ ಯಾವ ಹೆಣ್ಣನ್ನು ಕೂಡ ಬಿಡೋದಿಲ್ಲ ಇವತ್ತು. ಅದರಿಂದ ಆ ಶುಕ್ರ ಸಂಬಂಧಪಟ್ಟಂಥ ಲೆಕ್ಕಾಚಾರ ನಡೀತಾ ಇರ್ತದೆ. ಅದಾದಮೇಲೆ ಕಿಡ್ನಿ ಸಂಬಂಧಪಟ್ಟಂಥ ಲೆಕ್ಕಾಚಾರಗಳು, ಆಗಾಗ ಪ್ರಜ್ಞೆ ತಪ್ಪತಕ್ಕಂಥದ್ದು, ಆಗಾಗ ಸುಸ್ತು ಸಂಕಟ ಅಂತಕ್ಕಂಥದ್ದು, ಸೊಂಟದಿಂದ ಕೆಳಗಡೆ ಆಗಾಗ ಸಂಕಟಗಳಾಗ್ತಕ್ಕಂಥದ್ದು, ಈ PCOD ಪ್ರಾಬ್ಲಮ್ಸ್ಗಳು ಇವೆಲ್ಲ ಬಹಳ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಈ ಶುಕ್ರನಿಗೆ ಸಂಬಂಧಪಟ್ಟಂತಹ ದೋಷಗಳಿಂದ ಹೊರತು ಬೇರೆ ಏನಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಲೈಂಗಿಕ ಆಸೆಗಳು ಮತ್ತು ಆ ದುರ್ಬಲತೆಯನ್ನು ಮಾಡ್ತಿರೋದ್ರಿಂದ ಎಷ್ಟೋ ಹೆಣ್ಮಕ್ಳು ಅದ್ರಲ್ಲಿ ಆಸಕ್ತಿ ಕಳ್ಕೊಂಡು ಇವತ್ತು ವಿಚ್ಛೇದನ ಅಂತಕ್ಕಂಥ ಪರಿಸ್ಥಿತಿಗಳು ಕೂಡ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಎಷ್ಟೋ ಜನ ಗಂಡಸು ಕೂಡ ಅಪವಾದನ ಹೊರಿಸ್ತಾರೆ. ಇದು ಕೂಡ ನೋಡಿದ್ವಿ. ಇದೆಲ್ಲ ಒಂದು ಸಾಮಾನ್ಯ ಕಾಯಿಲೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ
ನಾವು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದಾಗೆ ಒಂದೊಂದು ದೇಹದ ಭಾಗಗಳನ್ನು ಕೂಡ ನಿರ್ದಿಷ್ಟವಾಗಿರ್ತಕ್ಕಂತಹ ಗ್ರಹಗಳು ರೂಲ್ ಮಾಡೋದ್ರಿಂದ ಅಥವಾ ನಿರ್ದಿಷ್ಟವಾದ ನಕ್ಷತ್ರಗಳಲ್ಲಿ ಈ ಗ್ರಹಗಳ ಸಮ್ಮಿಲನ ಆದ ಸಂದರ್ಭದಲ್ಲಿ ಆ ನೆಗೆಟಿವ್ ಪಾಸಿಟಿವ್ ಅಂತ ಪ್ಲೇಸ್ಮೆಂಟ್ ಆಗೋದ್ರಿಂದ ಅಲ್ಲಿ ಉತ್ಪನ್ನ ಆಗ್ತಕ್ಕಂತಹ ಈ ರೋಗ ಬಾಧೆಗಳಿಗೆ ಗಂಡಸರಾಗಿರಲಿ ಹೆಂಗಸರಾಗಿರಲಿ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಈ ಪ್ರಭಾವಿತವಾಗಿ ಕೆಲಸ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ಟೈಮ್ಗಳಲ್ಲಿ ಅವರಲ್ಲಿ ಆ ರೀತಿಯೆಲ್ಲ ನಪುಂಸಕತೆ ಶುರು ಆಗ್ತಿದೆ ಅಂತಂದರೆ ಇವತ್ತು ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಇದನ್ನೆಲ್ಲ ನೋಡಿಕೊಂಡಾಗ ನಾವು ಈ ಜಾತಕದಲ್ಲಿರ್ತಕ್ಕಂತಹ ದೋಷಗಳ ಪರಿವರ್ತನೆಗಳನ್ನ ನೋಡ್ಕೋಬೇಕಾಗ್ತದೆ. ಇವತ್ತು ಭಾಳ ಜನ ಹೇಳ್ತಾರೆ ಪರಸ್ತ್ರೀ ಮಾಡಿ ಅವನಿಗೆ ಯಾವುದಾವುದೋ ಕಾಯಿಲೆಗಳು ತಂದ್ಕೊಂಡಿದ್ದಾನೆ ಹಾಗಾಗ ಅಂತೇಳಿ. ಆ ಮನಸ್ಥಿತಿ ಬರೋದಕ್ಕೆ ಕಾರಣ ಏನು ಅಂದರೆ ಆ ನೀಚವಾಗಿರ್ತಕ್ಕಂಥ ಶುಕ್ರನ ಪ್ರಭಾವಗಳೇ ಆ ಮನಸ್ಥಿತಿ ತಂದುಕೊಡ್ತಿದೆ ಅಂದರೆ ಇದನ್ನು ಒಪ್ಪಕ್ಕೆ ಯಾರೂ ರೆಡಿನೇ ಇರೋದಿಲ್ಲ. ಯಾಕಂದರೆ ನಿಮ್ಗೆ ಬರಬೇಕು ಅಂತಿರ್ತದೆ, ಬಟ್ ಅದೇನು ಮಾಡುತ್ತೆ ಆ ಟೈಮ್ ಕರ್ಕೊಂಡೋಗಿ ಬಿಡುತ್ತೆ. ಆ ಕನೆಕ್ಟಿವಿಟಿಯನ್ನು ಮಾಡ್ತದೆ, ನಿಮ್ಗೆ ಗೊತ್ತಾಗಲ್ಲ, ಸಂಬಂಧಗಳು ಏರ್ಪಡ್ತವೆ, ನಿಮ್ಗೆ ಗೊತ್ತೇ ಆಗಲ್ಲ. ಅದು ನೀವು ಅನ್ಕೊಂಡಿರ್ತೀರ ಓ ಹ್ಯಾಪಿನೆಸ್, ಜಾಲಿ, ಸುಖ, ಸಂತೋಷ ಅಂತ ನೀವು ಅನ್ಕೊಂಡಿರ್ತೀರ. ಬಟ್ ಅದ್ರ ಕರ್ಕೊಂಡೋಗಿ ಅಲ್ಲಿ ಕನೆಕ್ಟಿವಿಟಿ ಮಾಡಿ ಆ ಒಂದು ರೋಗ ಬಾಧೆಯನ್ನು ಬರೆಸಿ ಅವನಿಗೆ ನರಕಾಯತನ ಕೊಡ್ತಕ್ಕಂಥದ್ದು ವಿಧಿಯ ನಿರ್ಣಯ ಆಗಿರ್ತದೆ. ಇದು ಎಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಇದೆಲ್ಲ ನೋಡ್ತಕ್ಕಂಥ ಲೆಕ್ಕ ತಗೊಂಡಾಗ ನಮ್ಮ ಜೀವನದಲ್ಲೂ ಕೂಡ ಇದು ನಡೆದಿರ್ಬೋದು ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಂಥ ತಪ್ಪುಗಳನ್ನು ನಾವು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು ಅಂತಂದಾಗ ಯಾವಾಗ ಯಾರಿಗೆ ಪಾಸಿಟಿವ್ ಆಗಿದಾನೋ ಯಾರಿಗೆ ಯಾವಾಗ ನೆಗೆಟಿವ್ ಆಗಿದೋ ನಮಗೆ ಗೊತ್ತಿರುತ್ತೆ. ಇವತ್ತು ನಾವು ಕಾರ್ಯಕ್ರಮ ಮುಖಾಂತರ ಹೇಳ್ತೀವಿ ಶುಕ್ರ ಇದ್ರೆ ನೋಡಿ ಈ ಥರ ಆಗತ್ತೆ ಅಂತೇಳಿ. ಆದರೆ ಬಂದಿರೋರಿಗೆ ಏನು ಮಾಡೋಣ, ಅದಕ್ಕೆ ಬರ್ದೇ ಇರೋರಿಗೆ ಇನ್ಮೇಲಾದ್ರೂ ಇವೆಲ್ಲ ಏನಾಗುತ್ತೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಇವತ್ತು ಭಾಳ ಜನ ಹೇಳ್ತಾರೆ ನಾನು ಎಲ್ಲೂ ಯಾರ ಸಮಸ್ಯೆ ಮಾಡಿಲ್ಲ ಆದರೂ ಕೂಡ ನನಗೆ ಇಂಥದ್ದು ಬಂದಿದೆ, HIV ಬಂದಿದೆ, ಏಡ್ಸ್ ಬಂದಿದೆ ಅಂತ ಹೇಳ್ತಾರೆ. ಅದು ಇಂಜೆಕ್ಷನ್ ಮಾಡೋ ಪ್ರಕಾರನೋ ಅಥವಾ ಬೇರೆ ಬೇರೆ ಸಂಪರ್ಕಗಳಿಂದನೋ ಬರೋಂಥ ಸಾಧ್ಯತೆಗಳು ಇದು ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಅದು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು? ಅವಕಾಶ ಮಾಡಿಕೊಟ್ಟಿದ್ದು ನೀವು. ಯಾಕಂದರೆ ಇಲ್ಲಿ ದುರ್ಬಲವಾಗಿದ್ದಾನೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಆದರೆ ನಮಗೆ ಜಾತಕ ಇಲ್ಲ, ನಮಗೆ ಗೊತ್ತಿಲ್ಲ ಸಿಕ್ಕಾಕೊಂಡಿದ್ದು ಅಂತ ಭಾಳ ಜನ ಹೇಳ್ತೀರಾ. ಆದರೆ ಹಸ್ತರೇಖೆ ಅಂತಕ್ಕಂಥದ್ದಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. DNA ಅಸ್ಟ್ರಾಲಜಿನಲ್ಲಿ ವೈದ್ಯಕೀಯ ಚಿಕಿತ್ಸೆಗಿಂತ ಗ್ರಹ ಚಿಕಿತ್ಸೆಗಳನ್ನು ನಾವು ಅಳವಡಿಸ್ಕೊಂಡಾಗ ಎಂಥದ್ದೇ ಕಾಯಿಲೆ ಕಸಗಳನ್ನು ಕೂಡ ನಾವು ಪರಿಪೂರ್ಣವಾಗಿ ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾದಂತಹ ನಿಖರವಾದಂಥ ಉತ್ತರ ಇದೆ. ನಮಗೆ ಗೊತ್ತಿಲ್ಲ, ನಾವು ಅವಲಂಬಿಸದೆ ವೈದ್ಯಕೀಯ ಚಿಕಿತ್ಸೆ ಅಂತೇಳಿ ನಾವು ಇದು ಕೂತ್ಕೊಂಡ್ಬಿಡ್ತೀವಿ. ಅದಕ್ಕೆ ಇವತ್ತು ದೊಡ್ಡ ಮಾರ್ಕೆಟ್, ದೊಡ್ಡ ಮಾಫಿಯಾಗಳನ್ನ ನೋಡಿ ನಾವೆಲ್ಲ ಬಲಿ ಹಾಕ್ತಾ ಇದ್ದೀವಿ. ಅದಾಗಬಾರ್ದು ಅಂದಾಗ ಅದನ್ನು ನೋಡ್ಕೊಳ್ಳಿ, ಅದಕ್ಕಿಂತ ಹೆಚ್ಚಾಗಿ ಈ ಭಾಗವನ್ನು ನೋಡ್ಕೊಳ್ಳಿ. ಯಾಕಂದರೆ ಶುಕ್ರ ಅಂತಂದರೆ ಭಾಳಷ್ಟು ರಹಸ್ಯವಾದಂಥ ಕಾಯಿಲೆಗಳಿಗೆ ಕಾರಣಕರ್ತ ಅಂತ ಆಗಲೇ ಹೇಳಿದೆ, ಹೇಳ್ಕೊಳಕ್ಕಾಗಲ್ಲ ಅಂತ ಹೇಳಿದೆ. ಆದರೆ ಇಲ್ಲಿ ಒಂದೇನಪ್ಪ ಅಂದರೆ ಶುಕ್ರ ಅಂದರೆ ವಾತ ಪ್ರಕೃತಿ, ಶುಕ್ರ ಅಂದರೆ ಕಫ ಪ್ರಕೃತಿ. ಈ ಎರಡೂ ದೋಷಗಳನ್ನು ಹೊಂದಿರತಕ್ಕಂತಹ ಒಂದು ಪ್ರಕೃತಿ ಈ ಶುಕ್ರ ಪ್ರಕೃತಿ ಆಗಿರ್ತಾರೆ. ಅದರಲ್ಲೂ ಎಸ್ಪೆಷಲಿಗೆ ಈ ಚೈತ್ರ ವೈಶಾಖ ಮಾಸಗಳಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಅದರಲ್ಲಿ ಜನವರಿ, ಫೆಬ್ರವರಿ ಮತ್ತು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಈ ಪರ್ಟಿಕ್ಯುಲರ್ ತಿಂಗಳುಗಳಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು ಈ ತಾರಕ ಹುಡ್ತಕ್ಕಂಥ ವ್ಯಕ್ತಿಗಳು. ಇನ್ನು ನಾವು ಆಹಾರವೇ ಆರೋಗ್ಯ, ಆಹಾರ ಬಲ್ಲವನಿಗೆ ಯಾವುದೇ ರೋಗವಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳ್ಕೊಂಡ್ಬಂದರು. ಆದರೆ ಆ ಸಂಸ್ಕಾರಗಳನ್ನೆಲ್ಲ ಇವತ್ತು ನಾವು ಮರ್ತುಬಿಟ್ಟಿದ್ದೀವಿ. ಅದರಲ್ಲಿ ಈ ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಈ 6, 15, 24 ಈ ತಾರೀಕಲ್ಲಿ ಯಾರು ಹುಟ್ಟಿರ್ತೀರ, ಶುಕ್ರವಾರ ಯಾರು ಹುಟ್ಟಿರ್ತೀರ, ನಿಮ್ಮ ಜನ್ಮ ಸಂಖ್ಯೆ 1, ಭಾಗ್ಯ ಸಂಖ್ಯೆ 6, ಇದರಲ್ಲಿ ಯಾರು ಹೆಚ್ಚಾಗಿರ್ತೀರ ಇವರೆಲ್ಲ ಜಾಸ್ತಿ ಬಳಸಬೇಕಾಗಿರೋ ವಸ್ತು ಯಾವುದಪ್ಪ ಅಂದರೆ ಈರುಳ್ಳಿ. ಯಾಕಂದರೆ ಈರುಳ್ಳಿ ಅಂದ್ರೇ ಶುಕ್ರ ಗ್ರಹ. ಎಷ್ಟೋ ಜನ ಗೊತ್ತಿಲ್ಲ ನೋಡಿ, ಈರುಳ್ಳಿ ತಿನ್ನಿ ಶುಕ್ರಾಣುಗಳು ಜಾಸ್ತಿ ಆಗುತ್ತೆ ಅಂತ ಭಾಳಷ್ಟು ಜನ ಆಯುರ್ವೇದ ಶಾಸ್ತ್ರ ಹೇಳ್ತಿದ್ದು ಸತ್ಯ ಕೂಡ. ಅದರಿಂದ ಈರುಳ್ಳಿಯನ್ನು ಜಾಸ್ತಿ ಬಳಕೆ ಮಾಡ್ತಾ ಬನ್ನಿ, ಬೆಳ್ಳುಳ್ಳಿ ಜಾಸ್ತಿ ಬಳಕೆ ಮಾಡ್ತಾ ಬನ್ನಿ, ಆಪಲ್ಲು, ಆರೆಂಜು, ಮೂಸಂಬಿ ಇವೆಲ್ಲ ಭಾಳಷ್ಟು. ಜೊತೆಗೆ ಈ ವಾತವನ್ನು ಕೊಡ್ತಕ್ಕಂತಹ ವಸ್ತುಗಳನ್ನು ಅಥವಾ ಆಹಾರಗಳನ್ನು ನಾವು ನಿರ್ಲಕ್ಷ್ಯ ಮಾಡೋ ಮುಖಾಂತರ ನಾವು ಈ ವಾತ ಪ್ರಕೃತಿಯಿಂದ ಹೊರಗಡೆ ಬಂದು ಶುಕ್ರನಿಗೆ ಸಂಬಂಧಪಟ್ಟಂತಹ ಹಲವಾರು ಪರಿಹಾರಗಳನ್ನು ಅಥವಾ ಶುಕ್ರ ಇರ್ತಕ್ಕಂಥ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಪಾಪಗ್ರಹಗಳ ಲೆಕ್ಕಾಚಾರಗಳನ್ನು ಮಾಡ್ಕೋ ಮುಖಾಂತರ ನಿರ್ದಿಷ್ಟವಾಗಿರ್ತಕ್ಕಂಥ ಕಾಯಿಲೆಗೆ ಯಾವ ಪರಿಹಾರ ಮಾಡ್ಕೋಬೇಕು ಅಂತ ನಾವು ನೋಡ್ಕೊಂಡ್ಬಿಟ್ರೆ ಜೀವನದಲ್ಲಿ ನಮ್ಗೆ ಯಾವತ್ತೂ ಸಮಸ್ಯೆ ಬರಲ್ಲ. ಅದಕ್ಕೆ ಜನ್ಮದೋಷ ಮತ್ತು ಕಾಲದೋಷ ಈ ಎರಡರ ಸಮಾಗಮ ಪರ್ಟಿಕ್ಯುಲರ್ ಯಾವ ಸಂದರ್ಭದಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಜಾತಕವನ್ನು ಬರೆಸಿದಾಗ ಮಾತ್ರ ತಿಳ್ಕೊಳ್ತಕ್ಕಂಥದ್ದು. ಅದಕ್ಕೆ ಪ್ರತಿಯೊಬ್ಬರು ಜಾತಕವನ್ನು ಬರೆಸಿ ಇನ್ನು ಕೈರೇಖೆ ತಗೊಂಡಾಗ ಭಾಳ
ವಿಶೇಷವಾಗಿ ಹೇಳ್ತಕ್ಕಂಥ ಏನಪ್ಪ ಅಂತಂದರೆ, ಭಾಳ ಜನ ನನಗೆ ಡೇಟ್ ಆಫ್ ಬರ್ತ್ ಇಲ್ಲ, ಜಾತಕ ಇಲ್ಲ, ನಾನು ಹೇಗೆ, ನನಗೆ ಶುಕ್ರ ನನಗೆ ನೀಚವಾಗಿದ್ದನೋ ಉಚ್ಚವಾಗಿದ್ದು ತಿಳ್ಕೊಳ್ಳೋದು ಹೇಗೆ, ನನಗೇನಾದರೂ ಕಾಯಿಲೆ ಬಂದಿದೆಯಾ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ನೋಡಿ ಈ ಭಾಗ ಬಂದು ಶುಕ್ರನ ಭಾಗ ಅಂತ ನಾವು ಕರಿತೀವಿ. ಅಂದರೆ ಇದು ಶುಕ್ರನ ಬೆರಳು, ಈ ಹೆಬ್ಬೆಟ್ಟೇನಿದೆ ಇದು ಶುಕ್ರನ ಬೆರಳು. ಈ ಶುಕ್ರನ ಬೆಳಗಿರ್ತಕ್ಕಂಥ ಈ ಅಗಲವಾದಂತಹ ಒಂದು ಪರ್ವ ಅಥವಾ ಈ ಅಗಲವಾಗಿರ್ತಕ್ಕಂಥ ಒಂದು ಸ್ಥಾನವೇ ಇದು ಶುಕ್ರ ಪರ್ವ ಅಂತೀವಿ. ಶುಕ್ರ ಯಾವಾಗಲೂ ಪಾಸಿಟಿವ್ ಇದ್ದರೆ ಏನಾಗಬೇಕು, ಉಬ್ಕೊಂಡಿರ್ಬೇಕು. ಹಿಂಗೆ ಹಾಕಿದ್ರೆ ಉಬ್ಕೊಂಡಿರ್ಬೇಕು. ಅದು ಆ ಮೇಲ್ಮೇನು ಪರ್ವ ಅಂತ ಕರಿತೀವಿ ನಾವು, ಪರ್ವತ ಉಬ್ಕೊಂಡಿರ್ಬೇಕು. ಆ ಉಬ್ಬಿಕೊಂಡು ಪಳ 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 ಅಂತ ಒಲಿತಿರ್ಬೇಕು. ಆಮೇಲೆ ಇದು ರೋಸ್ ಬಣ್ಣ, ಅಂದರೆ ಈ ಕೆಂಪು ಬಣ್ಣದಿಂದ ಕೂಡಿರಬೇಕು ಅಂತ ಹೇಳ್ತಿದೆ. ಅಂದರೆ ಆ ಥರ ಇದ್ದಾಗ ಏನಾಗುತ್ತೆ, ಬಹಳ ಹೆಲ್ತಿಯಾಗಿದೆ, ಶುಕ್ರ ಪಾಸಿಟಿವ್ ಆಗಿದೆ ಅಂತ ಅರ್ಥ. ಅದೇ ಇದೇನಾದರೂ ಹಳ್ಳ ಬಿದ್ದಿದ್ದು ಈ ಚರ್ಮ ಏನಾದ್ರು ಹಿಂಗೆ ತೆಗೆದ್ರೆ ಹಿಂಗೆ ಮೇಲ್ಗಡೆ ಬರ್ತದೆ. ಕೆಲವು ಟೈಮ್ ತೆಗೆದು ನೋಡಿಬೇಕಂದ್ರೆ ಪುರುಷರು ಮತ್ತು ಸ್ತ್ರೀಯರು ಯಾರೇ ಆಗಿರಲಿ, ಇದನ್ನ ಈ ಜಾಗ ಹಿಡ್ಕೊಂಡು ಕೈ ಹಿಡಿದು ಹಿಂಗೆ ಹೇಳಿದ್ರೆ ಆ ಚರ್ಮ ಮೇಲ್ಗಡೆ ಬಂದರೆ ಶುಕ್ರ ವೀಕ್ ಆಗಿದ್ದಾನೆ, ಶುಕ್ರ ನೀಚವಾಗಿದ್ದಾನೆ ಅಂತ ಅರ್ಥ. ಅದಾದ ಮೇಲೆ ಈ ಜಾಗದಲ್ಲಿ ಈ ಥರ ಲೈನ್ಸ್ಗಳೇನೋ ಇತ್ತು ಅಂತಂದಾಗ, ಈ ಲೈನ್ಸ್ ಅಡ್ಡಡ್ಡ ಲೈನ್ಸ್ಗಳಿತ್ತು ಅಂದಾಗ ಶುಕ್ರ ನೀಚವಾಗಿದೆ ಅಂತ ಅರ್ಥ. ಅದಾದಮೇಲೆ ಈ ಭಾಗದಲ್ಲಿ ಏನಾದರೂ ಕಪ್ಪು ಚುಕ್ಕೆ ಬಂತು ಅಂದರೆ ಯಾವುದು ಲೈಂಗಿಕ ಸಂಬಂಧಪಟ್ಟಂಥ ರೋಗ ಬಾಧೆಗಳು ನಿಮಗೆ ಬರುವ ನಿರೀಕ್ಷೆ ಇದೆ ಅಂತ ಅರ್ಥ. ಬಂದ್ಬಿಟ್ಟಿದೆ ಅಂತೇಳಿ ಎದುರ್ಕೋಬೇಡಿ, ಬರುವ ನಿರೀಕ್ಷೆ ಇದೆ. ಅದು ಬ್ರೌನ್ ಕಲರ್ ದಾಟಬಾರ್ದು. ಬ್ರೌನ್ ಕಲರ್ ದಾಟ್ತು ಅಂದಾಗ ಏನಾಗುತ್ತೆ, ವಿಶೇಷವಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳಿಂದ ನಾವು ನರಳುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಕ್ಕೆ ಇದನ್ನ ಈ ಭಟ್ಟಿಗಳ ಭಾಗವನ್ನು ನೋಡ್ಕೋಬೇಕಾಗ್ತದೆ. ಈ ಒಂದು ಗ್ರಹ ನಾನು ನಿಮಗೆ ಜನರಲ್ ಹೇಳ್ತಾ ಇರೋದು, ಯಾಕಂದರೆ ಹಸ್ತರೇಖೆ ಮುಖಾಂತರ ಎಲ್ಲವನ್ನೂ ತಿಳ್ಕೊಳ್ತಕ್ಕಂಥ ಸಾಧ್ಯತೆಗಳು ನಮಗಿದ್ದಾವೆ. ಆದರೆ ಇದ್ರ ಜೊತೆಗೆ ಬೇರೆ ಬೇರೆ ಲೈನ್ಸ್ಗಳ ಸಮಾಗಮಗಳು ಆದಾಗ ಏನಾಗುತ್ತೆ ಅಂತ ತಿಳ್ಕೊಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಅದನ್ನು ಮುಂದಿನ ಕಾರ್ಯಕ್ರಮ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ನಮ್ಮ ಮನಸ್ಸಿನ, ನಮ್ಮ ಭವಿಷ್ಯದ ಕೈಗನ್ನಡಿ ಅಂತಂದರೆ ಹಸ್ತರೇಖೆ ಅಂತ ನಾವು ಕರಿತೀವಿ. ಅದಕ್ಕೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇರ್ತಕ್ಕಂತಹ ಗ್ರಹ ಸ್ಥಿತಿಗಳು ಒಂದಷ್ಟು ಪಾಪಗ್ರಹಗಳಾಗಿ ಪರಿವರ್ತನೆ ಆದಾಗ ಅದು ಅದರ ದುಷ್ಪರಿಣಾಮಗಳನ್ನು ಆಯಾ ಗ್ರಹಗಳು ಫಲಿಸುತ್ತವೆ, ಅಂದರೆ ಪ್ರಭಾವಿತವಾಗಿ ಕೆಲಸ ಮಾಡ್ತವೆ. ಆಗ ನಮಗೆ ಚೆನ್ನಾಗಿದ್ದಂಥ ಒಂದು ಕೈರೇಖೆ ಪರ್ವಗಳು ನಿರ್ದಿಷ್ಟವಾದಂಥ ಒಂದು ಸಮಯದಲ್ಲಿ ವೀಕ್ ಆಗ್ತಿದ್ದಾವೆ ಅಂತಂದರೆ ಅದು ನಮಗೆ ಕೆಲವು ಗೆರೆಗಳನ್ನು ಉತ್ಪತ್ತಿ ಮಾಡೋ ಮುಖಾಂತರ, ಕೆಲವು ಚಿಹ್ನೆಗಳನ್ನು ಅಲ್ಲಿ ಕೊಡೋ ಮುಖಾಂತರ ಅದು ನಮಗೆ ಭಾಳ ಸ್ಪಷ್ಟ ನಮಗೆ ಗೊತ್ತಾಗ್ತದೆ. ಈ ಭಾಗ ವೀಕ್ ಆಗಬಾರ್ದು. ಈ ಭಾಗ ವೀಕ್ ಆಯಿತು ಅಂದರೆ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಹಾಳಾಗ್ತದೆ. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಶುಕ್ರ ಅಂದ್ರೇ ದಾಂಪತ್ಯ ಅಂತ ಕರಿತೀವಿ, ಶುಕ್ರ ಅಂದ್ರೇ ದಾಂಪತ್ಯ ಸುಖ ಅಂತ ಕರಿತೀವಿ. ಆದರೆ ಅವನೇ ಇಲ್ಲಿ ವೀಕ್ ಆಗ್ಬಿಟ್ಟ ಅಂದಾಗ ಎಲ್ಲವನ್ನು ವೀಕ್ ಮಾಡಿಬಿಡ್ತಾನೆ. ಇದು ಪೂರ್ವಾಯಿತ ಕರ್ಮಫಲದಿಂದ ಬರ್ತಕ್ಕಂತಹ ಲೆಕ್ಕಾಚಾರಗಳು. ಆಗ ನಿರ್ದಿಷ್ಟವಾಗಿ ನಮಗೇನೋ ಆಗ್ತಿದೆ ಅಂತಕ್ಕಂಥದ್ದು ತಿಳ್ಕೋಬೇಕು ಅಂದಾಗ ನಮ್ಮ ಕೈರೇಖೆಗಳನ್ನು ನಾವು ನೋಡಿಕೊಂಡಾಗ ಸಾಕು, ಎಲ್ಲೋ ಒಂದು ನಿರ್ದಿಷ್ಟವಾದಂತಹ ತೊಂದರೆಗಳು ನಮಗೆ ಉತ್ಪತ್ತಿ ಆಗ್ತಕ್ಕಂಥದ್ದು ಗ್ರಹಗತಿಗಳಿಂದ, ವೈದ್ಯಕೀಯ ಚಿಕಿತ್ಸೆ ಬರ್ತಕ್ಕಂಥ ಕಾಯಿಲೆ ಅಲ್ಲ ಅಂತ ತಿಳ್ಕೋಬೇಕು. ಅದಕ್ಕೆ ಈ ಶನಿ ದಶೆ ಬರ್ತಕ್ಕಂಥ ಸಂದರ್ಭ, ಈ ಶುಕ್ರ ರಾಹು ಸಂಬಂಧಪಟ್ಟಂಥ ಟೈಮು, ಶುಕ್ರ ಶನಿ ಸಂಬಂಧಪಟ್ಟಂಥ ಒಂದು ಟೈಮು, ಶುಕ್ರ ಗುರು ಸಂಬಂಧಪಟ್ಟ ಒಂದು ಟೈಮು, ಶುಕ್ರ ಕೇತು ಸಂಬಂಧಪಟ್ಟ ಟೈಮು, ಆದಾಮೇಲೆ ಶುಕ್ರ ಮಂಗಳ ಸಂಬಂಧಪಟ್ಟ ಒಂದು ಟೈಮ್. ಈ ದಶೆ ಮತ್ತು ದಶ ಭುಕ್ತಿ ಏನಿದೆ, ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾವೇನು ಮಾಡ್ಕೋಬೇಕು, ಅದನ್ನು ಭಾಳ ಕೂಲಂಕಷವಾಗಿ ನೋಡಿಕೊಂಡು ಯಾವುದಾದ್ರೂ ಒಂದು ಭಾಗದಿಂದ ಏನಾದರೂ ಒಂದು, ಅಂದರೆ ಹೇಳ್ಕೊಳಕ್ಕಾಗದಿರ್ತಕ್ಕಂತಹ ವ್ಯತ್ಯಾಸಗಳು ನಮ್ಮ ದೇಹದ ಅಂಗಗಳಲ್ಲಿ ಆಗ್ತಿದೆ ಅಂತಂದಾಗ ಅದನ್ನು ಗುರುತಿಸ್ಕೊಂಡು ಒಂದು ವೈದ್ಯಕೀಯ ಚಿಕಿತ್ಸೆ ಅದು ಯಾವ್ದು ಬೇಕಾದ್ರೂ ಆ ಪರ್ಟಿಕ್ಯುಲರ್ ಸಮಯಕ್ಕೆ ಆಗ್ಬೋದು. ಇಂಥದ್ದೇ ಮಾಡಿ ನಾನು ಹೇಳೋದಿಲ್ಲ. ಯಾಕಂದರೆ ಗ್ರಹಗತಿಗಳನ್ನ ತಗೊಂಡಾಗ ಇಲ್ಲಿ ಕೆಲವರಿಗೆ ಆಯುರ್ವೇದ ಆಗಿ ಬರ್ತದೆ, ಕೆಲವರಿಗೆ ಇಂಗ್ಲೀಷ್ ಮೆಡಿಸಿನ್ ಆಗಿ ಬರ್ತದೆ, ಕೆಲವರಿಗೆ ಹೋಮಿಯೋಪತಿ ಆಗಿ ಬರ್ತದೆ, ಕೆಲವರಿಗೆ ನಾಟಿ ವೈದ್ಯ ಆಗಿ ಬರ್ತದೆ, ಕೆಲವರು ಸೆಲ್ಫ್ ಮೆಡಿಸಿನ್ ತಗೊಂಡೇ ಅವರು ಚೆನ್ನಾಗಿ ಆಗ್ಬಿಡ್ತಾರೆ. ಈ ಥರ ಹಲವಾರು ವೈವಿಧ್ಯವಾಗಿರ್ತಕ್ಕಂಥ ಚಿಕಿತ್ಸೆಗಳು ನಮ್ಮಲ್ಲಿ ಬಳಕೆಗಿರೋದ್ರಿಂದ ನಿಮ್ಮ ಜಾತಿಗೆ ಸಂಬಂಧಪಟ್ಟಂಥ ಲೆಕ್ಕಾಚಾರಗಳು ಇಂಥದ್ದೇ ನಿರ್ದಿಷ್ಟವಾದಂಥ ಹೇಳ್ತದೆ. ಅದಕ್ಕೆ 6ನೇ ಮನೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ದ್ವಾದಶ ರಾಶಿಗಳಲ್ಲಿ ನಿರ್ದಿಷ್ಟವಾದಂಥ ರಾಶಿ ರೋಗಸ್ಥಾನ ಅಂತಕ್ಕಂಥದ್ದು 6ನೇ ಭಾವ. ಅಲ್ಲಿಗೆ 6ನೇ ಭಾವದಲ್ಲಿ ನಿರ್ದಿಷ್ಟವಾದ ಪಾಪಗ್ರಹಗಳ ಸ್ಥಿತಿ ಇತ್ತು ಅಂದಾಗ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ, ಒಳಗಡೆ ಏನೋ ಅನುಭವಿಸ್ತಾ ಇರ್ತಾರೆ. ಒಳಗಡೆ ತುಂಬ ಗಟ್ಟಿಗಿರ್ತಾರೆ, ಹೊರಗಡೆ ನೋಡೋಕ್ಕೆ ತುಂಬ ವೀಕಾಗಿ ಕಾಣ್ತಿರ್ತಾರೆ. ಇದು ಪ್ರಕೃತಿ ನಿಯಮ, ನಮಗೆ ಗೊತ್ತೇ ಆಗೋದಿಲ್ಲ ಅದನ್ನು. ಅದರಿಂದ ಎಲ್ಲರ ವಿಮರ್ಶೆಗಳನ್ನು ನಾವು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಕೆಲವೊಂದು ಪರ್ಟಿಕಲ್ ನಿಯಮಗಳನ್ನು ಜ್ಯೋತಿಷ, ಸಂಖ್ಯಾಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ.
ಅದರಲ್ಲೂ ಎಸ್ಪೆಷಲಿಗೆ ಹೆಣ್ಣು ಮಕ್ಕಳಿಗೆ ಸಂಬಂಧ ವಿಚಾರ ತಗೊಂಡಾಗ ಮನೆಯ ವಾಸ್ತು ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಮನೆಯ ಯಾವ ಜಾಗದಲ್ಲಿ ಯಾವ ಭಾಗವನ್ನ ನಾವು ಹಾಳಾಗಿದ್ರೆ ಅಥವಾ ಕೆಟ್ಟು ಹೋಗಿದ್ರೆ ಅಥವಾ ವಾಸ್ತುದೋಷಪೂರಿತವಾಗಿದ್ರೆ ಆ ಭಾಗದ ಬರ್ತಕ್ಕಂತಹ ಪ್ರಭಾವಗಳು ಯಾರ ಮೇಲೆ ಪರ್ಟಿಕ್ಯುಲರ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಅದರಿಂದ ಇದೆಲ್ಲ ನೋಡಿಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗ್ತದೆ.